ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಮನರೇಗಾ ಬಚಾವೋ ಆಂದೋಲನ. ರಾಜ್ಯ ಕಾಂಗ್ರೆಸ್ನಿಂದ ಸೋಮವಾರ ಬೃಹತ್ ಪ್ರತಿಭಟನೆ. 15 ಎಕರೆ ಪ್ರದೇಶದಲ್ಲಿ ಟೆಂಟ್ ವ್ಯವಸ್ಥೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಮನ. 2.5 ವರ್ಷ ಅಧಿಕಾರ ನಡೆಸಿದ ಕಾಂಗ್ರೆಸ್ ಸರ್ಕಾರ ಬಯಲು ಸೀಮೆ ಭಾಗಕ್ಕೆ ನೀಡಿದ್ದ ಯಾವ ಭರವಸೆಗಳನ್ನ ಎಷ್ಟು ಈಡೇರಿಸಿದ್ದೀರಿ? ಸಂಸದ ಡಾಕ್ಟರ್ ಕೆ ಸುಧಾಕರ್ ಸವಾಲು. ಮರ ಕಡಿಯುವ ವಿಚಾರಕ್ಕೆ 2 ಗುಂಪುಗಳ ನಡುವೆ ಮಾರಾಮಾರಿ. ಮಕ್ಕಳು ಮಹಿಳೆಯರೆನ್ನದೇ ಮನ ಬಂದಂತೆ ಹಲ್ಲೆ. 7-8 ಜನ ಗಾಯಗೊಂಡು ಆಸ್ಪತ್ರೆಗೆ ದಾಖಲು. ಅಪ್ರಾಪ್ತ ಬಾಲಕಿಯನ್ನ ಮದುವೆಯಾಗ್ತೀನಿ ಅಂತ ವಿನಾಕಾರಣ ತೊಂದರೆ ಕೊಡ್ತಿದ್ದ. ಪ್ರೀತಿಯ ಬಲೆಗೆ ಬೀಳಲಿಲ್ಲ ಅಂತ ಹುಡುಗಿಯ ತಾಯಿಯನ್ನೇ ಮುಗಿಸಿದ ಪಾಪಿ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಹೊರವಲಯದ ಅಗಲಗುರ್ಕಿ ಬಳಿಯ ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯಲ್ಲಿ ಫೆಬ್ರವರಿ 23ರಂದು ನಾಳೆ ಸೋಮವಾರ ಕಾಂಗ್ರೆಸ್ ಪಕ್ಷದಿಂದ ನಡೆಯಲಿರುವ ನರೇಗಾ ಬಚಾವ್ ಆಂದೋಲನ ಬೃಹತ್ ಸಭೆಗೆ ಬರದ ಸಿದ್ಧತೆಗಳು ನಡೆಯುತ್ತಿವೆ. ಸುಮಾರು 15 ಎಕರೆ ಪ್ರದೇಶದಲ್ಲಿ ಟೆಂಟ್ ವ್ಯವಸ್ಥೆ ಮಾಡಲಾಗಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಸಚಿವರು ಭಾಗವಹಿಸಲಿದ್ದು, ಸುಮಾರು 70,000 ಜನರು ಭಾಗವಹಿಸಲಿದ್ದಾರೆ. ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಅಗಲಗುರ್ಕಿ ರಾಷ್ಟ್ರೀಯ ಹೆದ್ದಾರಿ RRR ಈವೆಂಟ್ ನಡೆದ ಸ್ಥಳದಲ್ಲಿ ಕಾಂಗ್ರೆಸ್ ಪಕ್ಷ ಮನರೇಗಾ ಬಚಾವ್ ಆಂದೋಲನಕ್ಕೆ ಸಕಲ ಸಿದ್ಧತೆ ನಡೆದಿದೆ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಡೆಯುವ ಕಾರ್ಯಕ್ರಮದ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಶಾಸಕ ಪ್ರದೀಪೇಶ್ವರ್, ಪ್ರದೇಶ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಕೇಶವ ರೆಡ್ಡಿ, ಮುಖಂಡ ಚಂದ್ರಶೇಖರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಕೇಶವ ರೆಡ್ಡಿ, ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬದಲಾವಣೆ ಮಾಡಿ ರಾಜ್ಯಗಳ ಮೇಲಿನ ಆರ್ಥಿಕ ಹೊರೆ ಹೆಚ್ಚಿಸಿದೆ. ಯೋಜನೆಯಲ್ಲಿ ಕೇಂದ್ರದ ಪಾಲು ಕಡಿತಗೊಂಡಿದ್ದು, ರಾಜ್ಯಗಳ ಪಾಲು ಹೆಚ್ಚಿಸಲಾಗಿದೆ. ಈ ಬದಲಾವಣೆಗಳ ವಿರುದ್ಧ ಜನಜಾಗೃತಿ ಮೂಡಿಸಲು ಸಭೆ ಆಯೋಜಿಸಲಾಗಿದೆ ಎಂದರು. ಸಿದ್ಧತೆಗಳು ಈಗ ತಾವು ನೋಡ್ತಾನೆ ಇದ್ದೀರಿ. ಒಂದು ವಾರದಿಂದ ಈ ಒಂದು ಸಿದ್ಧತಾ ಕಾರ್ಯಕ್ರಮ ನಡೀತಾ ಇದೆ. ನಾವು ಈಗಾಗಲೇ ಯಾರಿಗೂ ಅನಾನುಕೂಲ ಆಗದ ರೀತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಸುಸಜ್ಜಿತವಾದಂಥ ಒಂದು ಟೆಂಟನ್ನು ಹಾಕಿಸಿ ಸುಮಾರು 50,000 ಆಸನದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನಮ್ಮ ಲೆಕ್ಕ 70-80,000 ಜನ ಸೇರೋ ನಿರೀಕ್ಷೆ ಇದೆ. ಹಂಗಾಗಿ ಬರ್ತಕ್ಕಂಥವರಿಗೆ ಎಲ್ಲ ರೀತಿಯಾದಂಥ ಮೂಲಭೂತ ಸೌಕರ್ಯಗಳು ಜೊತೆಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ, ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದೇ ರೀತಿಯಾಗಿ ಎಲ್ಲ ಬರ್ತಕ್ಕಂಥವ್ರಿಗೆ ಬಸ್ಸಿನ ವ್ಯವಸ್ಥೆ ಆಗಿದೆ. ಇಲ್ಲಿ ಬರ್ತಕ್ಕಂಥವ್ರಿಗೆ ಯಾರಿಗೂ ಅನಾನುಕೂಲ ಆಗಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯಾದಂಥ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ನಾವು ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾ ಇದ್ದೀವಿ. ಈಗ ರಾಷ್ಟ್ರೀಯ ಹೆದ್ದಾರಿ NH4 ನಮ್ಮ ಅಗಲಗುರ್ಕಿ ಸಂಬಂಧಪಟ್ಟಂತೆ ಹಿಂದೆ ಒಂದು ಈವೆಂಟ್ ನಡೆದಿತ್ತು. RRR ಈವೆಂಟ್ ಅನ್ನೋ ಈವೆಂಟ್ ನಡೆದಿರ್ತಂಥ ಜಾಗದಲ್ಲಿ ಇಲ್ಲಿ ವಾಹನ ವ್ಯವಸ್ಥೆಗೆ ಯಾವುದೇ ತೊಂದರೆ ಇಲ್ಲದೆ, ಬೇರೆ ಸಾರ್ವಜನಿಕರಿಗೆ ತೊಂದರೆ ಇಲ್ಲದೆ ಇರ್ತಕ್ಕಂಥ ಸೂಕ್ತ ಸ್ಥಳ ಆಗಿರೋದ್ರಿಂದ ಈ ಈವೆಂಟನ್ನು ಇಲ್ಲಿ ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿ ಇವತ್ತು ಮಾಡ್ತಾ ಇದ್ದೀವಿ. ಇದು KPCC ವತಿಯಿಂದ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಅದರಲ್ಲಿ ಎಲ್ಲ 3 ಜಿಲ್ಲೆಯ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಸುಮಾರು 10 ಎಕರೆ ಪ್ರದೇಶದಲ್ಲಿ ಜರ್ಮನ್ ಟೆಂಟ್ ಹಾಕಿಸಿ ನಿರ್ಮಿಸಿರುವ ಟೆಂಟ್ ಹೌಸ್ನಲ್ಲಿ 50,000 ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. ಟ್ರಾಫಿಕ್ ಸಮಸ್ಯೆ ಆಗಬಾರದು ಎಂದು ವಿಶಾಲವಾದ ಬಯಲು ಪ್ರದೇಶದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು, 60,000-70,000 ಜನರನ್ನ ಕರೆತರಲು KSRTC 380 ಬಸ್ಗಳು, 250 ಖಾಸಗಿ ಬಸ್ಗಳನ್ನು ಬುಕ್ ಮಾಡಲಾಗಿದೆ. ಅದರಲ್ಲಿ ಚಿಕ್ಕಬಳ್ಳಾಪುರ ಡಿಪೋದಿಂದ 100, ಕೋಲಾರ ಡಿಪೋದಿಂದ 100 ಹಾಗೂ ತುಮಕೂರು ಡಿಪೋದಿಂದ 100 ಬಸ್ ಜನರನ್ನ ಕರೆತರಲು ಬುಕ್ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಂದ ಜನರು ಬರಲಿದ್ದು, ಅಷ್ಟು ಜನರಿಗೂ ಊಟ ಮತ್ತು ಆಸನ ವ್ಯವಸ್ಥೆ, ನೀರಿನ ಸೌಕರ್ಯ ಮಾಡಿರುವ ಈವೆಂಟ್ ಮ್ಯಾನೇಜರ್ ಇಡೀ ಕಾರ್ಯಕ್ರಮ ನಿರ್ವಹಣೆ ಹೇಗೆ ಮಾಡಿದ್ದಾರೆ ಅನ್ನೋ ವಿವರ ಹೀಗೆ ನೀಡಿದ್ದಾರೆ ನೋಡಿ.
ನರೇಗಾ ಬಚಾವೋ ಆಂದೋಲನ ಅಂತ ಮಾಡ್ತಾ ಇದ್ದಾರೆ. ಅದರದ್ದು ಬೃಹತ್ ಸಮಾವೇಶ ಇದು. ಫಸ್ಟ್ ಟೈಮ್ ಇಲ್ಲಿ ಚಿಕ್ಕಬಳ್ಳಾಪುರ ಮಾಡ್ತಾ ಇರೋದು. ಇಲ್ಲಿ 40,000 ಜನಕ್ಕೆ ನಾವು ಸಿಟ್ಟಿಂಗ್ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅದಲ್ಲದೆ ಜರ್ಮನ್ ಶೆಡ್ ಇಲ್ಲಿ ಬಂದು 165ಕ್ಕೆ 600 ಸೆಂಟರ್ ಆಗ್ತಾಯಿದ್ದೀವಿ ಮತ್ತು ಲೆಫ್ಟ್ ರೈಟ್ ಬಂದು 500 ಅಡಿದು ಆಗ್ತಾಯಿದ್ದೀವಿ. ಊಟಕ್ಕೆ ಬಂದು 250 ಕೌಂಟ್ರ್ ಊಟಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. CM ಮತ್ತು DCM ಸಾಹೇಬ್ರು ಇವರಿಗೆಲ್ಲ ಬೇರೆ ಕಡೆ ನಾವು ಊಟದ ವ್ಯವಸ್ಥೆ ಮಾಡಿ ಸರ್ ಎಲ್ಲ ನಾವು ಬ್ಯಾರಿಕೇಡ್ ಮಾಡಿ ಅವರಿಗೆ ಪಾತ್ವೆ ರೆಡಿ ಮಾಡಿದ್ದೀವಿ. ಮೈನ್ ರೋಡಿಂದ ಲೆಫ್ಟ್ ಸೈಡಲ್ಲಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೆಲ್ಲ ಹಾಗೆ ಅವರಿಗೆ ಕಾನ್ವೆ ರೆಡಿ ಮಾಡಿದ್ದೀವಿ ಸರ್. ಸ್ಟೇಜ್ ಬಂದು ನಮ್ಮ ಮಿನಿ ವಿಧಾನಸೌಧ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಅಷ್ಟೇ ಕ್ವಾಲಿಟಿ ಬರಲ್ಲ, ಆದರೂ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ಅದಕ್ಕೆ ವ್ಯವಸ್ಥೆ ನಮ್ಮ ಮಿನಿಸ್ಟರ್ ಸಾಹೇಬರು ಸುಧಾಕರ್ ಸರ್ ಅರೇಂಜ್ ಮಾಡಿದ್ದಾರೆ. ಬರೋರು ಎಲ್ಲರಿಗೂ ಮಜ್ಜಿಗೆ ನೀರು ಅದನ್ನೆಲ್ಲ ಆವ ಕೌಂಟ್ರಲ್ಲಿ ಈಗ ನಾವೇನು ಬ್ಲಾಕ್ ಮಾಡಿರ್ತೀವೋ ಆ ಬ್ಲಾಕಲ್ಲೇ ಅವರಿಗೆ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾರ್ಯಕ್ರಮ ನಡೆಯುತ್ತಿರುವುದರಿಂದ ಜಿಲ್ಲೆಯಿಂದ ಹೆಚ್ಚು ಜನರನ್ನ ಕರೆಸಿ ನಮ್ಮ ಜಿಲ್ಲೆ ಮರ್ಯಾದೆ ಉಳಿಸಿಕೊಳ್ಳಲು ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಕಳೆದ 1 ವಾರದಿಂದ ಈವೆಂಟ್ ಮ್ಯಾನೇಜರ್ಸ್ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಸಾರಿಗೆ ವ್ಯವಸ್ಥೆಗೆ ಕೆಎಸ್ಆರ್ಟಿಸಿ ಮತ್ತು ಖಾಸಗಿ ಬಸ್ ಮಾಲೀಕರನ್ನ ಕರೆಸಿ ಪ್ರತ್ಯೇಕ ಸಭೆಗಳನ್ನು ನಡೆಸುವಲ್ಲಿ ನಿರತರಾಗಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸೋಮವಾರ ಚಿಕ್ಕಬಳ್ಳಾಪುರದಲ್ಲಿ ನಡೆಯುತ್ತಿರುವ ಮನರೇಗಾ ಬಚಾವೋ ಆಂದೋಲನ ನಡೆಯುತ್ತಿರುವುದು ಸಿಎಂ ಕುರ್ಚಿ ಅಲುಗಾಡದೆ ಭದ್ರಪಡಿಸಿಕೊಳ್ಳಲು ನಡೆಸುತ್ತಿರುವ ನಾಟಕ. 2.5 ವರ್ಷ ಅಧಿಕಾರ ನಡೆಸಿದ ನಿಮ್ಮ ಸರ್ಕಾರ ಬಯಲು ಸೀಮೆ ಭಾಗಕ್ಕೆ ನೀಡಿದ್ದ ಯಾವ ಭರವಸೆಗಳನ್ನ ಎಷ್ಟು ಈಡೇರಿಸಿದ್ದೀರಿ? ಉತ್ತರ ಕೊಡಿ. ಎತ್ತಿನಹೊಳೆ ನೀರು ಯಾವಾಗ ಹರಿಸ್ತೀರಿ? HN ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣ ಯಾವಾಗ ಮಾಡ್ತೀರಿ? ನಾಳೆ ನೀವೇ ಸೇರಿಸುವ ಸಾವಿರಾರು ಜನರ ಮುಂದೆ ಉತ್ತರಿಸಿ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಸವಾಲು ಹಾಕಿದ್ದಾರೆ. ಎಲ್ಲ ಪದಾಧಿಕಾರಿಗಳು, ಹಿರಿಯ ಮುಖಂಡರು, ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ವಿಶೇಷವಾಗಿ ಕೃತಜ್ಞತೆಯನ್ನು ಅರ್ಪಿಸಿ ನಾಳೆ ಸೋಮವಾರ ಚಿಕ್ಕಬಳ್ಳಾಪುರ ಹೊರವಲಿಯ ಅಗಲಗುರ್ಕಿ RRR ಮೈದಾನದಲ್ಲಿ ಕಾಂಗ್ರೆಸ್ ಪಕ್ಷ ಆಯೋಜಿಸಿರುವ ನರೇಗಾ ಬಚಾವೋ ಆಂದೋಲನದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಸೇರಿದಂತೆ ಎಐಸಿಸಿ ಮುಖಂಡರು, ಸಚಿವರು ಆಗಮಿಸಲಿದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ಈ ಭಾಗದಲ್ಲಿ ಆಂದೋಲನ ಪ್ರಾರಂಭಿಸಿರುವ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರಕ್ಕೆ ಚಿಕ್ಕಬಳ್ಳಾಪುರ ಸಂಸದ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದೇ ವೇದಿಕೆಯಲ್ಲಿ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಎಂದು ಸವಾಲು ಹಾಕಿದ್ದಾರೆ. ತಮ್ಮ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಂಸದ ಸುಧಾಕರ್, ಮಹಾತ್ಮ ಗಾಂಧಿ ಹೆಸರು ಬದಲಾಯಿಸಿದ ಕಾರಣಕ್ಕೆ ಎಲ್ಲರೂ ಕೊಡವಿಕೊಂಡು ಪ್ರತಿಭಟನೆಗೆ ಇಳಿದಿರುವ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಎಷ್ಟೊಂದು ಆಸ್ಪತ್ರೆ, ವಿಶ್ವವಿದ್ಯಾಲಯಗಳಿಗೆ ಸಂಜಯ್ ಗಾಂಧಿ, ರಾಜೀವ್ ಗಾಂಧಿ ಹಾಗೂ ನೆಹರೂರವರ ಹೆಸರುಗಳನ್ನ ಇಟ್ಟಿದ್ದೀರಾ? ಆವಾಗ ಮಹಾತ್ಮ ಗಾಂಧಿ ಜ್ಞಾಪಕ ಬರಲಿಲ್ವೇ? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಿಷೇಧಿಸಿದ್ದ ಗೋವುಗಳನ್ನ ಕಟಾವು ಮತ್ತೆ ಪ್ರಾರಂಭಿಸಿದ್ದು ಗಾಂಧಿ ತತ್ವಕ್ಕೆ ವಿರೋಧವಲ್ಲವೇ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವುದಕ್ಕೂ ಮೊದಲು ನೀಡಿದ್ದ ಭರವಸೆ ಈಡೇರಿಸಿದ್ದೀರಿ ಎನ್ನುವುದಕ್ಕೆ ಉತ್ತರ ನೀಡಿ. ವಿಶೇಷವಾಗಿ ಬಯಲು ಸೀಮೆ ಜಿಲ್ಲೆಗಳಿಗೆ ನೀಡಿದ್ದ ಯಾವ ಬೇಡಿಕೆ ಈಡೇರಿಸಿದ್ದೀರಿ? HN ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣ ಯಾಕೆ ಮಾಡಲು ಮುಂದಾಗಿಲ್ಲ? 14,000 ಕೋಟಿಯಿಂದ ಈಗ 30,000 ಕೋಟಿಗೆ ಏರಿದ ಎತ್ತಿನಹೊಳೆ ನೀರು ಸಕಲೇಶ್ವರ ದಾಟಿ ಹಾಸನದವರೆಗೂ ಬಂದಿದೆಯಾ ಇಲ್ವಾ? ಯಾವಾಗ ನಮಗೆ ನೀರು ಕೊಡ್ತೀರಿ? ಮೆಡಿಕಲ್ ಕಾಲೇಜು ಓಪನ್ ಆಗಿ 3 ವರ್ಷ ಮುಗಿಸಿ 4ನೇ ವರ್ಷಕ್ಕೆ ಕಾಲಿಟ್ಟಿದ್ರು ಇನ್ನು ಆಸ್ಪತ್ರೆ ಯಾಕೆ ಪ್ರಾರಂಭಿಸಿಲ್ಲ? ಮಂಚಿನಹಳ್ಳಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಎಲ್ಲಿಗೆ ಬಂತು? ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಉದ್ಘಾಟನೆಗೆ ಸಿದ್ಧವಾಗಿರುವ 3 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಪೀಠೋಪಕರಣ ಮತ್ತು ಸಿಬ್ಬಂದಿ ಕೊಟ್ಟು ಲೋಕಾರ್ಪಣೆ ಮಾಡದೆ ಯಾಕೆ ಸುಮ್ಮನಿದ್ದೀರಿ? ಹೀಗೆ ಒಟ್ಟಿಗೆ 30 ಪ್ರಶ್ನೆಗಳನ್ನು ಕೇಳಿ ಈ ಎಲ್ಲ ಪ್ರಶ್ನೆಗಳಿಗೆ ಸಿಎಂ ಸಿದ್ದರಾಮಯ್ಯ ಅಲ್ಲಿ ಸೇರಿದ ಸಾವಿರಾರು ಜನರ ಮುಂದೆ ಉತ್ತರ ನೀಡಬೇಕು ಎಂದು ಸವಾಲು ಹಾಕಿದ್ರು. ಮೊದಲನೇ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಂಡಿದೆ. ನರೇಗಾ ಬಚಾವೋ ಆಂದೋಲನ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಬರಕ್ ಮುಂಚೆ ಬಯಲು ಸೀಮೆಗೆ ಏನೆಲ್ಲ ಮಾಡ್ತೀನಿ ಅಂತ ಹೇಳಿದ್ರು. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನ ರಕ್ಷಣೆ ಮಾಡುವಂತಹ ಆಂದೋಲನವನ್ನು ಮಾಡಿದ್ರೆ ಚೆನ್ನಾಗಿದೆ. ಅದಕ್ಕೆ ಬೇಕಾದಂತಹ ಸರ್ಕಾರಿ ಬಸ್ಸುಗಳನ್ನ, ಏನೆಲ್ಲ ಸರ್ಕಾರದಿಂದ ಅಧಿಕಾರಿಗಳನ್ನ ಎಲ್ಲರನ್ನು ಬಳಸ್ಕೊಂಡು ಈ ಒಂದು
ಒಂದು ಸಭೆಯನ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರು ಚೀಮುಲ್ ನಿರ್ದೇಶಕ ಕೆವಿ ನಾಗರಾಜ್, ಬಿಜೆಪಿ ಜಿಲ್ಲಾಧ್ಯಕ್ಷರು ಸಿಕಲ್ ರಾಮಚಂದ್ರ, ಮರಳುಗುಂಟೆ ಕೃಷ್ಣಮೂರ್ತಿ, ಆವಲಕೊಂಡರಾಯಪ್ಪ, ರಾಮಸ್ವಾಮಿ, ರಾಮಲಿಂಗಾರೆಡ್ಡಿ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗ್ರಾಮವೊಂದರಲ್ಲಿ ಮರ ಕಡಿಯುವ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಹೊಡೆದಾಟ, ಬಡಿದಾಟ, ಕಲ್ಲು, ದೊಣ್ಣೆ ಮಚ್ಚುಗಳಿಂದ ಮಾರಾಮಾರಿ ನಡೆದು ರಕ್ತ ದೋಕುಳಿಯಲ್ಲಿ ಅಂತ್ಯ ಕಂಡಿದೆ. ಮಕ್ಕಳು, ಮಹಿಳೆಯರೆನ್ನದೇ ಮನಬಂದಂತೆ ಹಲ್ಲೆ ಮಾಡಿರುವ ಕಿರಾತಕರು ಮೆರೆದಿರುವ ಅಟ್ಟಹಾಸದಿಂದ ಸುಮಾರು 7-8 ಜನ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಷ್ಟಕ್ಕೂ ಎಲ್ಲಿ ನಡೆದಿದೆ ಗೊತ್ತಾ? ಈ ವರದಿ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಗಿಮಾಕಲಹಳ್ಳಿ ಗ್ರಾಮದಲ್ಲಿ ಅರಣ್ಯ ರೋಧನ ಮುಗಿಲು ಮುಟ್ಟಿದೆ. ಹಸಿರು ಉಳಿಸಬೇಕಾದ ಜಾಗದಲ್ಲಿ ರಕ್ತದ ಓಕುಳಿ ಹರಿದಿದೆ. ಕೇವಲ ಒಂದು ಮರ ಕಡಿದ ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ನಡೆದ ಜಗಳ ಮಾರಣಾಂತಿಕ ದಾಳಿಗೆ ಸಾಕ್ಷಿಯಾಗಿದೆ. ಕಿರಾತಕರು ಕಲ್ಲು, ದೊಣ್ಣೆ ಮತ್ತು ಚಾಕುಗಳಿಂದ ಅಟ್ಟಹಾಸ ಮೆರೆದಿದ್ದು ಇಡೀ ಗ್ರಾಮವೇ ಬೆಚ್ಚಿಬಿದ್ದಿದೆ. ಈ ಭೀಕರ ದಾಳಿಯಲ್ಲಿ ಪಲ್ಲವಿ, ವೆಂಕಟಮ್ಮ, ಪಾರ್ವತಮ್ಮ ಹಾಗೂ ನರಸಿಂಹಮೂರ್ತಿ ಎಂಬುವವರ ಮೇಲೆ ಅಮಾನುಷವಾಗಿ ಹಲ್ಲೆ ನಡೆಸಲಾಗಿದೆ. ಮಹಿಳೆಯರ ಮೇಲೆ ಕಿಂಚಿತ್ತೂ ಕರುಣೆ ತೋರದ ಪುಂಡರು ರಾಕ್ಷಸಿ ಕೃತ್ಯ ಎಸಗಿದ್ದಾರೆ. ಇಬ್ಬರು ಮಹಿಳೆಯರ ಕಣ್ಣಿಗೆ ತೀವ್ರ ಪೆಟ್ಟಾಗಿದ್ದು ಓರ್ವಳ ಕಾಲು ಮುರಿದಿದೆ. ಇನ್ನು ನರಸಿಂಹಮೂರ್ತಿ ಎಂಬುವವರಿಗೆ ಚಾಕುವಿನಿಂದ ಇರಿಯಲಾಗಿದ್ದು ಪರಿಸ್ಥಿತಿ ಗಂಭೀರವಾಗಿದೆ. ನಮ್ಮ ಮನೆ ಹತ್ರ ನಾನು ಹೋಗಿ ಕುತ್ಕೊಂಡಿದ್ದೆ ಸರ್. ನಮ್ಮ ಮಾವ ಅವ್ರ ಹತ್ರ ನಾನು ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ. ಸಡನ್ನಾಗಿ ಬಂದು ಅವರು ಏನಪ್ಪ ನೀನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀಯಾ ಅಂತ ನನಗೆ ಕೇಳಿದ್ರು. ಇಲ್ಲಪ್ಪ, ಫಾರೆಸ್ಟ್ ಡಿಪಾರ್ಟ್ಮೆಂಟು ವಿಚಾರನೂ ಗೊತ್ತಿಲ್ಲ ನನಗೆ, ಬೇರೆ ನೀವು ಮರಗಳು ಕೊಯ್ದಿರೋ ವಿಚಾರನೂ ಗೊತ್ತಿಲ್ಲ, ನಾವು ಕಂಪ್ಲೇಂಟ್ ಕೊಟ್ಟಿರೋದು ಗೊತ್ತಿಲ್ಲಪ್ಪ, ನನ್ನ ಪಾಡಿಗೆ ನಮ್ದೈತೆ, ನಿಮಗೂ ನಮಗೇನು ಸಂಬಂಧ ಅಂತ ನಾವು ಕೇಳ್ತೇವೆ. ಅಷ್ಟರಿಗೆ ಅವರು ಏನು ಮಾಡಿದ್ರು, ಹಿಡ್ಕೊಂಡು ನೀನೇ ಎಲ್ಲ ಕೊಡಿಸಿರೋದು, ನಿನಗೆ ಸರ್ವೆ ನಂಬರ್ ಎಲ್ಲ ಗೊತ್ತಿರೋದು. ಅವರು ಆ 2 ಎಕರೆ 18 ಗುಂಟೆ ಜಮೀನಲ್ಲಿ ದೌರ್ಜನ್ಯವಾಗಿ ಮರಗಳನ್ನ ಕೊಯ್ದಿದ್ರಂತೆ. ಅದು ಆ ವಿಚಾರ ನಮ್ಗೆ ಗೊತ್ತಿಲ್ಲ. ಅದೇನಾಗಿದೆ, ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೋಗಿ ಅಲ್ಲಿ ಕೇಳಿರೋದಕ್ಕೆ ಅವ್ರು ಸಡನ್ಗೆ ಯಾರೂ ಕೊಟ್ಟಿರೋದಿಲ್ಲ, ಇವು ಮೂರ್ತಿಗೇನೆ ಬಂದು ಎಲ್ಲ ಇದು ಮಾಡಿರ್ತಾನೆ ಅಂದ್ಬಿಟ್ಟು ಏಕಾಏಕಿ ಬಂದು ನನ್ನ ಹತ್ರ ಪ್ರೂಫ್ ಇಲ್ದಿರೆ ಏನು ಕೇಳ್ದಿರೆ ಸಡನ್ ಬಂದು ನನ್ನ ಅಟ್ಯಾಕ್ ಮಾಡಿ ಎಲ್ಲ ಹೊಡೆದು ಪ್ರಾಣವೈದ್ಯಕ್ಕೆ ಆಗ್ತಾ ಇದ್ದಾರೆ ಸರ್. ಶಂಕರ, ಮುರಳಿ, ರಾಜನ್ಮಯ್ಯ, ಅಜಯ್. ಇನ್ನು ಈ ದಾಂಧಲೆ ಗಲಾಟೆಯಲ್ಲಿ ಗ್ರಾಮದ ಶಂಕರ್, ಮುರಳಿ, ಅಜಯ್ ಅಲಿಯಾಸ್ ಅಪು, ರಾಜ ಹನುಮಯ್ಯ ಅಂಡ್ ಟೀಮ್ ಈ ಕೃತ್ಯದ ಹಿಂದಿರುವ ಸೂತ್ರಧಾರಿಗಳು ಎಂದು ತಿಳಿದು ಬಂದಿದ್ದು, ಸ್ಥಳೀಯರು ತಮ್ಮ ಮೊಬೈಲ್ ಫೋನ್ನಲ್ಲಿ ಸೆರೆ ಹಿಡಿದಿರುವ ದೃಶ್ಯಗಳು ಈ ಕಿರಾತಕರ ಪುಂಡಾಟ ಎಂತಹವರನ್ನು ಬೆಚ್ಚಿ ಬೀಳಿಸುವಂತಿದೆ. ಇತ್ತ ಗಾಯಾಳುಗಳು ರಕ್ತದ ಮಡುವಿನಲ್ಲಿ ಆಸ್ಪತ್ರೆಗೆ ಬಂದ್ರೆ ಅಲ್ಲಿನ ವೈದ್ಯಕೀಯ ಸಿಬ್ಬಂದಿಯ ನಡೆ ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಗಂಭೀರ ಸ್ಥಿತಿಯಲ್ಲಿದ್ರೂ ಇವತ್ತು ಬೆಡ್ ಇಲ್ಲ, ನಾಳೆ ಬನ್ನಿ ಎಂದು ನಿರ್ಲಕ್ಷ್ಯ ತೋರಿದ್ದಾರೆ. ಚಿಕಿತ್ಸೆ ಸಿಗದೆ ಗಾಯಾಳುಗಳು ಆಸ್ಪತ್ರೆಯ ನೆಲದ ಮೇಲೆಯೇ ಕುಳಿತು ನರಳಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ನಮ್ಮ ಮಗನ ತಿನ್ನಿಸ್ತಾ ಇದ್ರು, ಅಡ್ಡ ಹೋದ್ನೆ. ಅಡ್ಡ ಹೋಗಿದ ತಕ್ಷಣ ಬಿದ್ದು ಇಲ್ಲಿ ಕಲ್ಲು ಎತ್ಕೊಂಡು ನನ್ನ ಮೇಲೆ ಹಾಕಿದ್ರು. 4 ಕಾಲು ಮುರಿದೋಗೈತೆ. ಚಾಕುದಲ್ಲಿ ತಿನ್ಸವ್ರೆ. ನನ್ನ ಮಗಳನ್ನ ಇಲ್ಲಿ ಏನೋ ಕೋಲಾಗ ಕಣ್ಣಕ್ಕೆ ಗುಡ್ಡು ಪಾಗ್ಲೆ ಹಿಂದಾರೆ, ಕಣ್ಣು ಹೊಡೆದಾಕವ್ರೆ. ಸದ್ಯ ಈ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಮನುಷ್ಯತ್ವ ಮರೆತು ಅಟ್ಟಹಾಸ ಮೆರೆದ ಈ ಪುಂಡರಿಗೆ ಕಾನೂನಿನ ಪಾಠ ಯಾವಾಗ ಸಿಗುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹರಿ ಪೈಪ್ಸ್
ಕಳೆದ 16 ವರ್ಷಗಳಿಂದ ರೈತರಿಗೆ ಡ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನ ತೆರೆದಿದ್ದು ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹಳೆಯ ಡ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ. ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಬಲವಂತದ ಪ್ರೀತಿಗೆ ಹುಡುಗಿಯ ತಾಯಿ ಅಡ್ಡವಾಗಿದ್ದು 18 ವರ್ಷದ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಬಲವಂತದ ಪ್ರೀತಿಗೆ ಹುಡುಗಿಯ ತಾಯಿ ಅಡ್ಡವಾಗಿದ್ದು 18 ವರ್ಷ ತುಂಬದ ಬಾಲಕಿಗೆ ಮದುವೆಯಾಗುವಂತೆ ಕಿರುಕುಳ ನೀಡುತ್ತಿದ್ದರಿಂದ ಆರೋಪಿ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ದೂರು ದಾಖಲಿಸಿದ್ರಿಂದ ಹತಾಶನಾದ ವ್ಯಕ್ತಿ ದ್ವೇಷ ಸಾಧಿಸುತ್ತಿದ್ದು ಹುಡುಗಿಯ ತಾಯಿಯನ್ನೇ ಕೊಂದು ಪುನಃ ಜೈಲು ಸೇರಿದ್ದಾನೆ. ಈ ಘಟನೆ ಏನು ಅಂತೀರಾ ನೀವೇ ನೋಡಿ. ಹುಡುಗಿಗೆ 18 ವರ್ಷ ತುಂಬಿಲ್ಲ. ಆದ್ರೆ ನಾನು ನಿನ್ನನ್ನ ಪ್ರೀತಿ ಮಾಡ್ತಿದ್ದೇನೆ, ನೀನು ನನ್ನನ್ನ ಮದ್ವೆಯಾಗು ಎಂದು ಪೀಡಿಸುತ್ತಿದ್ದ ರಂಜಿತ್. ಇವನ ಕಿರುಕುಳ ತಾಳಲಾರದೆ ಹುಡುಗಿಯ ತಾಯಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ರಂಜಿತ್ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ರು. ಆದರೂ ಕೂಡ ತನ್ನ ಸ್ವಭಾವ ಬದಲಿಸಿಕೊಳ್ಳದ ರಂಜಿತ್ ಕಿರುಕುಳ ಮುಂದುವರೆಸಿದ್ದು ನಿನ್ನೆ ರಾತ್ರಿ ಹುಡುಗಿಯ ತಾಯಿ ರೇಣುಕಾ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಂದೆ ಬಿಟ್ಟಿದ್ದಾರೆ. ಈ ಘಟನೆ ದೇವನಹಳ್ಳಿ ತಾಲೂಕು ಕುಂದಾಣ ಗ್ರಾಮದಲ್ಲಿ ನಡೆದಿದೆ. ನಮ್ಮಮ್ಮ ಕೆಲಸ ಆಚೆ ಮಾಡ್ತಾ ಇದ್ರು. ಅವನು ಗಾಡಿಯಲ್ಲಿ ಬರ್ಬೇಕಾದ್ರೆ ಬೈಕ್ ಬಂದು ಬೈಕೊಂಡು ಹೋಗ್ತಾ ಇದ್ದ. ನಮ್ಮಮ್ಮ ಕೇಳೋಕೋರು, ಯಾಕೆ ಹಿಂಗೆಲ್ಲ ಬೈತಿದ್ಯಾ, ಯಾಕೆ ಏನಾಯ್ತು ಅಂತ ಕೇಳಿದ್ಕ, ಏನು ಮಾಡ್ಕೊಂತೀರಾ, ಹೊಡೆದು ಬಿಡ್ತೀರಾ, ನಿಮ್ಮಿಂದ ಏನಾಗ್ತದೆ, ನಾನೊಂದು ಡೋಟ್ ಓಡಿ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಹತ್ತಿದ್ದ. ಅದಕ್ಕೆ ನಮ್ಮಮ್ಮನ ತೊಳೆದ. ನಾನು ಯಾಕೆ ತೊಳೆ ಅಂತ ಕೇಳೋಕೋಯ್ತು. ನನಗೆ 2 ಕಿತ್ತ ಕಣ್ಣು ಗುದ್ದ. ನನಗೆ ಏಟೆಲ್ಲ ಆಯಿತು, ಬ್ಲಡ್ಡೆಲ್ಲ ಬಂತು. ಹಾಗೆ ನಮ್ಮ ಅಜ್ಜಿ ಬಂದರು, ಯಾಕೆ ಹಿಂಗೆ ಹೊಡಿತಿದ್ದೆ ಅಂದಿದ್ಕ. ನಮ್ಮ ಅಜ್ಜಿನ ಕೆಳಗೆ ದಬ್ಬಿ ನಮ್ಮ ಹೊಡೆಯೋಕ್ಕೆ ಶುರು ಮಾಡಿದ್ರು. ಅದು ಅಣ್ಣೆ ಆಯಿತು. ಅಷ್ಟೊತ್ತಿಗೆ ಅವ್ರ ಅಮ್ಮ, ಅವ್ರ ಅಣ್ಣ ಮತ್ತು ಅವ್ರ ದೊಡ್ಡಪ್ಪ 3 ಬಂದು ಹೊಡೆದ್ರು. ಕೊಲೆ ಮಾಡೋ ಪ್ರಕರಣದಿಂದ ಗುದ್ದಿ ಎದೆಗೆ ಗುದ್ದಿ ಸಾಯಿಸಾಕಿರುತ್ತ. ಅದು ರಂಜಿತು, ಅವರ ಅಮ್ಮ ರಾಧಮ್ಮ, ಅವರ ಅಣ್ಣ ನವೀನು, ಅವ್ರ ದೊಡ್ಡಪ್ಪ ಗಣೇಶ್, ಇವು 4 ಜನ ಸೇರಿಕೊಂಡು ಸಾಯಿಸಾಕಿರುತ್ತ. ಅಪ್ರಾಪ್ತ ಬಾಲಕಿಯನ್ನು ಮದುವೆಯಾಗಬೇಕೆಂದು ಒತ್ತಾಯಿಸುತ್ತಿದ್ದ ರಂಜಿತ್ ವಿರುದ್ಧ ಈಗಾಗಲೇ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಬಾಲಕಿ ಇನ್ನೂ 18 ವರ್ಷ ತುಂಬಿಲ್ಲ ಎಂದು ಪೋಷಕರು ಸ್ಪಷ್ಟಪಡಿಸಿದ್ದರೂ ಆರೋಪಿ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದ ಎನ್ನಲಾಗಿದೆ. ಬಂದೆ ಸ್ವಾಮಿ, ನನ್ನ ಮಗಳ ಮನೆಗೆ ನೋಡ್ಬೇಕಂದ್ಬಿಟ್ಟು ನಾನು ಬಂದು ಆಟ ಇಳಿಯೋದು 4:30-5 ಗಂಟೆ ಆಗ್ತದೆ ಸ್ವಾಮಿ. ಆಮೇಲೆ ಆಟ ಇಳಿಯೋಕ್ಕೂ ಒಂದೇ ಆಯಿತು, ನನ್ನ ಮಗಳ ಮೇಲೆ ಗಲಾಟೆ ಮಾಡೋಕ್ಕೂ ಒಂದೇ ಆಯಿತು. ಯಾಕಪ್ಪ ನನ್ನ ಮಗಳನ್ನ ಹೊಡಿತಿದ್ದೀರ ಅಂದ್ಬಿಟ್ಟು ನಾನು ಕೇಳಿದ್ಕ, ನಾನು ಇವಾಗ ಈಚೆ ಬಂದಿದ್ದೀನಿ, ನಿನ್ನ ಮಗಳು ನೀವು ಏನು ಕಿತ್ಕೊಳಕ್ಕೆ ಆಗಲ್ಲ, ನಾನು ಏನು ಬೇಕಾ ಮಾಡ್ತೀನಿ, ಇವತ್ತು ನಿನ್ನ ಮಗಳನ್ನೂ ಸಾಯಿಸ್ತೀನಿ, ನಿನ್ನೂ ಸಾಯಿಸ್ತೀನಿ, ಏನೇ ಮಾಡಂಗಿದ್ದೆ ಅಂದ್ಬಿಟ್ಟು ನನ್ನ ಮಗಳನ್ನ ದಕ್ಕಿಗೆ ಒದ್ದು ಕೆಳಗಡೆ ಹಾಕ್ಕೊಂಡು ಒದ್ದು ನನ್ನ ಮಗಕ್ಕೆ ಹೋಗಿ ಬರೋ ಪ್ರಾಣ ಮಾಡಿ, ಆಮೇಲೆ ನಾನು ಅಡ್ಡ ಹೋಗಿದ್ಕ ಅವ್ರ ಅಮ್ಮನೂ
ಕೈಗಳು ಇಟ್ಕೊಂಡ್ಲು, ನನ್ನ ಮಗು ಕೈನ ಇಟ್ಕೊಂಡು ಮುಂದಲ್ಲಿ ಇಟ್ಕೊಂಡಿದ್ಲು. ಅವನು ದೊಕ್ಕಿಗೆ ಕಾಲಿಗೆ ಒದ್ದು ಉಸಿರಾಡೋಕ್ಕಾಗ್ದಿರ ನನ್ನ ಮಗಳು ಹಂಗೆ ಕುಸ್ತಿ ಬಿತ್ತಲ್ಲೇ ಪ್ರಾಣ ಹೋಯ್ತು ಸ್ವಾಮಿ. ಪೋಷಕರು ಪೊಲೀಸರಿಗೆ ದೂರು ನೀಡಿದ ಹಿನ್ನೆಲೆ ದ್ವೇಷ ಸಾಧಿಸುತ್ತಿದ್ದ ರಂಜಿತ್ ನಿನ್ನೆ ರಾತ್ರಿ ಬಾಲಕಿಯ ತಾಯಿ ರೇಣುಕಾ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ. ಈ ದಾಳಿಯಲ್ಲಿ ರಂಜಿತ್ ಜೊತೆಗೆ ಅವನ ತಾಯಿ ರಾಧಮ್ಮ, ಅಣ್ಣ ನವೀನ್ ಹಾಗೂ ಸಂಬಂಧಿ ಗಣೇಶ್ ಪ್ರಚೋದನೆ ನೀಡಿದ ಆರೋಪ ಕೇಳಿ ಬಂದಿದ್ದು 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದೇ ಭಾಗಕ್ಕೆ ಗುದ್ದಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿರುವ ಪರಿಣಾಮ ಗಂಭೀರವಾಗಿ ಗಾಯಗೊಂಡ ರೇಣುಕಾ ಅವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಘಟನೆ ನಂತರ ಆಸ್ಪತ್ರೆ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಮೃತಳಿಗೆ ನ್ಯಾಯ ಸಿಗಬೇಕು ಎಂದು ಪೋಷಕರು ಕಣ್ಣೀರಿಟ್ಟಿದ್ದಾರೆ. ಈ ಸಂಬಂಧ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಹೈದರಾಬಾದ್ ಈ ನ್ಯೂಸ್ ಟಿವಿ ದೇವನಹಳ್ಳಿ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸುಗಂಧ ದ್ರವ್ಯಗಳ ಗೋದಾಮಿಗೆ ಹೊತ್ತಿಕೊಂಡ ಬೆಂಕಿ ಕ್ಷಣಾರ್ಧದಲ್ಲಿ ವ್ಯಾಪಿಸಿ ವಿಪ್ರೋ ಎಂಟರ್ಪ್ರೈಸಸ್ನ ಸೋಪು, ಸೋಪಿನ ಪುಡಿ ಹಾಗೂ ಡೈಕಿನ್ ಕಂಪನಿಯ ಎಸಿ ಫ್ರಿಡ್ಜ್ಗಳು ಸಂಪೂರ್ಣ ನಾಶವಾಗಿದ್ದು, ಕೋಟ್ಯಾಂತರ ರು ಮೌಲ್ಯದ ಆಸ್ತಿ ಪಾಸ್ತಿ ಹಾನಿಯಾಗಿರುವ ಘಟನೆ ನೆಲಮಂಗಲದ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದೆ. ನೆಲಮಂಗಲ ತಾಲೂಕು ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದ್ದು, ಭೀಕರ ಅಗ್ನಿ ಅವಘಡದಲ್ಲಿ ವಿಪ್ರೋ ಡೈಕಿನ್ ಗೋದಾಮು ಸುಟ್ಟು ಭಸ್ಮವಾಗಿದೆ. ಬೆಂಕಿ ಕೆನ್ನಾಲಿಗೆಗೆ ಗೋದಾಮಿನಲ್ಲಿ ಇದ್ದ ಎಸಿ, ಫ್ರಿಡ್ಜ್ ಹಾಗೂ ಸೋಪುಗಳು ಸೇರಿದಂತೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿಯಾಗಿದೆ. ಮೊದಲು ಸುಗಂಧ ದ್ರವ್ಯಗಳ ಗೋದಾಮಿಗೆ ಬೆಂಕಿ ತಗುಲಿದ್ದು, ಬೆಂಕಿ ಕಾಣಿಸಿಕೊಂಡ ತಕ್ಷಣವೇ ಗೋದಾಮಿನಲ್ಲಿ ಇದ್ದ 40ಕ್ಕೂ ಹೆಚ್ಚು ಜನ ಅಲ್ಲಿಂದ ಓಡಿ ಹೊರಬಂದಿದ್ದಾರೆ. ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಎಂಬ ಮಾಹಿತಿ ತಿಳಿದು ಬಂದಿದೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ಥಳಕ್ಕೆ ಮಾದನಾಯಕನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಮ್ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರತಿಭಟನೆ ಕರಪತ್ರ ಹಂಚುತ್ತಿದ್ದ ವ್ಯಕ್ತಿಯ ಮೇಲೆ ಅದೇ ಸಮಾಜದ ಪ್ರಭಾವಿ ವ್ಯಕ್ತಿಯೊಬ್ಬ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ನಗರ ಠಾಣೆ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದು, ನೂರಾರು ಜನರ ಮಧ್ಯೆ ಎಳೆದಾಡಿ ಬಾರಿಸುತ್ತಿರುವ ವಿಡಿಯೋ ವೈರಲ್ ಆಗಿದ್ದು, ಈ ಘಟನೆಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಅನುಮತಿ ಪಡೆದು ಆ ಪ್ರಭಾವಿ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ. ಆತನ ಬಂಧನ ಆಗುವ ಸಾಧ್ಯತೆ ಇದೆ. ಆ ವ್ಯಕ್ತಿ ಯಾರು ಅಂತ ತಿಳಿಯಬೇಕಾದ್ರೆ ಈ ಸುದ್ದಿ ನೋಡಿ. ಚಿಕ್ಕಬಳ್ಳಾಪುರ ನಗರದ ಬಿಪಿ ರಸ್ತೆಯಲ್ಲಿರುವ ಎಲ್ಐಸಿ ಕಚೇರಿಯ ಮುಂಭಾಗ ಕಳೆದ ಫೆಬ್ರವರಿ 18ರಂದು ಅಹೋರಾತ್ರಿ ಪ್ರತಿಭಟನೆಯ ವಿಚಾರವನ್ನ ಪ್ರಚಾರ ಮಾಡಲು ಕರಪತ್ರಗಳನ್ನು ಹಂಚುತ್ತಿದ್ದ ಅದೇ ಸಮಾಜದ ಸಂಗಮೇಶ್ವರ್ ಎಂಬುವವರ ಮೇಲೆ ಮಡಿವಾಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸಿ ನಂಜಪ್ಪ ಮತ್ತು ಆತನ ಬೆಂಬಲಿಗ ಮಂಜುನಾಥ್ ಹಾಗೂ ಇತರರು ಗುಂಪು ಕಟ್ಟಿಕೊಂಡು ಬಂದು ಹಿಂದೆ ಮುಂದೆ ನೋಡದೆ ಬಾರಿಸುತ್ತಿರುವುದು ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುವುದು ತಡವಾಗಿ ಬಯಲಿಗೆ ಬಂದಿದೆ.
ಇನ್ನು ಯಾವುದೇ ಪ್ರಚೋದನೆ ಇಲ್ಲದಿದ್ರೂ ಕಿಡಿಗೇಡಿಗಳ ಗುಂಪು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಸಂಗಮೇಶ್ವರ್ ಅವರ ಮೇಲೆ ಕೈಯಿಂದ ಹಲ್ಲೆ ನಡೆಸಿದ್ದಾರೆ ಎಂದು ದೂರಲಾಗಿದೆ. ಸಾರ್ವಜನಿಕವಾಗಿ ನಡೆದ ಈ ದೌರ್ಜನ್ಯದ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಘಟನೆ ನಡೆದ ಆರಂಭದಲ್ಲಿ ಪೊಲೀಸರು ಎನ್ಸಿಆರ್ ದಾಖಲಿಸಿಕೊಂಡಿದ್ರು. ಆದರೆ ಪ್ರಕರಣದ ಗಂಭೀರತೆಯನ್ನ ಪರಿಗಣಿಸಿ ಇದೀಗ ನ್ಯಾಯಾಲಯದ ವಿಶೇಷ ಅನುಮತಿಯೊಂದಿಗೆ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಆರೋಪಿಗಳ ವಿರುದ್ಧ ಬಿಎನ್ಎಸ್ ಸೆಕ್ಷನ್ 115 ಸಬ್ 2, 352 ಹಾಗೂ 351 ಸಬ್ 3 ಅಡಿಯಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಮಡಿವಾಳ ಮಾಚಿದೇವರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಂಜಪ್ಪ, ನಾನು ಆತನ ಮೇಲೆ ಹಲ್ಲೆ ಮಾಡಿಲ್ಲ. ಇದು ಸರ್ಕಾರಿ ಕಾರ್ಯಕ್ರಮದ ಮೆರವಣಿಗೆ. ನೀನು ಬೇಕಾದ್ರೆ ಕನ್ನಡ ಭವನದಲ್ಲಿ ಬಂದು ಹಂಚಿಕೋ ಎಂದು ಹೇಳಿದ್ದೇನೆ ಅಷ್ಟೇ. ಆಗ ನಮ್ಮ ಸಂಘದ ಜಿಲ್ಲಾ ಮತ್ತು ಪದಾಧಿಕಾರಿಗಳು ಇದ್ರು. ಮೆರವಣಿಗೆಗೆ ರಕ್ಷಣೆ ನೀಡಲು ಬಂದಿದ್ದ ಪೊಲೀಸರು ಇದ್ರು. ನನ್ನಿಂದ ಯಾವ ತಪ್ಪು ಆಗಿಲ್ಲ. ಇದೆಲ್ಲ ನಮ್ಮ ವಿರೋಧಿಗಳು ಬೇಕೆಂದು ದೂರು ನೀಡಿದ್ದಾರೆ ಎಂದು ಸಮಜಾಯಿಷಿ ನೀಡಿ ಸಮರ್ಥಿಸಿಕೊಂಡಿದ್ದಾರೆ. ಅಲ್ಲಿ ಕರಪತ್ರ ಹಂಚ್ತಾ ಇದ್ರು. ಕರಪತ್ರ ಹಂಚ್ಬೇಡಪ್ಪ, ಇಲ್ಲಿ ಇದು ಸಮಾಜದ ಫಂಕ್ಷನ್ ನಡೀತಾ ಇದೆ, ಕ್ಷೇಮಾಭಿವೃದ್ಧಿ ಸಂಘದ ಕರಪತ್ರಗಳೇನಿದ್ರು ನೀವು ಬೇಕಾದ ಸ್ಟೇಜ್ ಹತ್ರ ಇಲ್ಬೇಕಾ ಹಂಚ್ಕೊಳ್ಳಿ, ಇಲ್ಲಿಂದ ಹೋಗ್ರಿ ಅಂತೇಳಿ ಕಳಿಸ್ತ್ರಿ. ಕಳಿಸಿದ್ಮೇಲೆ ಹಿಂದೆ ಹೋದ್ರು ಏನು ಮಾಡ್ಕೊಂಡ್ರು ಗೊತ್ತಿಲ್ಲ ನಮಗೆ. ನಮ್ಮ ಸಮಕ್ಷಮದಲ್ಲಿ ಯಾವುದೇ ಗಲಾಟೆ ನಾವು ಅವ್ರನ್ನು ಹೊಡೆದಿಲ್ಲ. ನನ್ನನ್ನು ತೇಜವಧ ಮಾಡೋಕ್ಕೋಸ್ಕರನೇ ಇದು ಒಂದು ಪಿತೂರಿ ಅಂತಲೇ ನಾನಂತೂ ಆರೋಪ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾವು ಏನು ನಿಗಮದ ಅಧ್ಯಕ್ಷರಾದರು ಇವರು ಅದಕ್ಕೆ ಇವ್ರನ್ನೇನಾದರೂ ಮಾಡಿ ಅವ್ರಿಗೆ ಕಾಲೆಳೆಯಬೇಕು, ಅವ್ರಿಗೆ ಅವಮಾನ ಮಾಡಬೇಕು ಅಂತ ತೇಜವಧ ಮಾಡೋಕ್ಕೋಸ್ಕರನೇ ಇದನ್ನು ಮಾಡಿದ್ದಾರೆ. ನಾವು ಯಾರಿಗೂ ಅವ್ರ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಲಿ ಯಾರಿಗೂ ಮಾಡಿಲ್ಲ. ಸುಮ್ಮನೆ ಇದು ಇಷ್ಟ ಇದೆ. ಸತ್ಯಕ್ಕೆ ದೂರವಾಗಿ ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಇದು ಸತ್ಯಕ್ಕೆ ದೂರವಾಗಿದೆ. ಇದನ್ನು ನಾನು ಖಂಡಿಸ್ತಾ ಇದ್ದೀನಿ. ಈ ಥರ ಮಾಡಬಾರ್ದು. ಒಟ್ಟಿನಲ್ಲಿ ಮಡಿವಾಳ ಸಮಾಜವನ್ನ ಎಸ್ಸಿ ವರ್ಗಕ್ಕೆ ಸೇರಿಸಬೇಕೆಂದು ನ್ಯಾಯಯುತವಾಗಿ ಪ್ರತಿಭಟನೆಯ ನಡೆಸಲು ಕರಪತ್ರ ಹಂಚುತ್ತಿದ್ದ ವ್ಯಕ್ತಿಯ ಮೇಲೆ ನಡೆದ ಹಲ್ಲೆ ಪ್ರಕರಣ ಈಗ ಕಾನೂನು ಹೋರಾಟ ಹಾದಿ ಹಿಡಿದಿದ್ದು ಆತ ಪ್ರಭಾವಿ ವ್ಯಕ್ತಿಯಾಗಿದ್ದು ಸರ್ಕಾರಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಅಂತ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿ ಕಾನೂನು ಕ್ರಮ ಜಾರಿಗೊಳಿಸುತ್ತಾರ ಕಾದು ನೋಡಬೇಕಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಂದ್ರಲೋಕಕ್ಕೆ ಕಾಲಿಟ್ಟರೂ ಕಾಲ ಬುಡದಲ್ಲಿ ಮರ್ಯಾದಾ ಹತ್ಯೆ ನಡೆಯುತ್ತಿರುವುದು ಬೇಸರದ ಸಂಗತಿ. ಜಾತೀಯತೆ ಮೂಢನಂಬಿಕೆ ವಿಜೃಂಭಿಸುತ್ತಲೇ ಇದೆ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಬೇಸರ ವ್ಯಕ್ತಪಡಿಸಿದರು. ಪ್ರಶಸ್ತಿ ಪುರಸ್ಕೃತರು ಶ್ರೀ ವೆಂಕಟ ಶಿವ ಪ್ರಾಮಾಣಿಕವಾಗಿ ಕೋಲಾರದ ಎಸ್ಡಿಸಿಪಿಯು ಕಾಲೇಜಿನಲ್ಲಿ ಮನ್ವಂತರ ಪ್ರಕಾಶನ ವತಿಯಿಂದ ಆಯೋಜಿಸಿದ್ದ ನಾನಾ ಶ್ರಮಿಕ ಕ್ಷೇತ್ರಗಳ ಸಾಧಕರ ಸನ್ಮಾನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಮಾತನಾಡಿ, ಮನ್ವಂತರ ಸಂಸ್ಥೆ ದೊಡ್ಡ ದೊಡ್ಡ ಉದ್ಯಮಿಗಳನ್ನು ಐಎಎಸ್, ಐಪಿಎಸ್ ಅಧಿಕಾರಿಗಳು, ಅಧಿಕಾರಸ್ಥರು, ಹಣವಂತರನ್ನ ಕರೆಸಿ ಸನ್ಮಾನಿಸಿ ದೊಡ್ಡ ಹೆಸರನ್ನು ಸಂಪಾದಿಸಬಹುದಿತ್ತು. ಆದರೆ ಪಾನಿಪುರಿ ಮಾಡಿ ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡ ರಮೇಶ್ ಅವರನ್ನ ಗುರುತಿಸಿದೆ. ನಾವು ಬೆಳಗ್ಗೆ ಎದ್ದು ಮನೆಯಿಂದ ಹೊರಗೆ ಕಾಲಿಡುವ ಮೊದಲೇ ಬೀದಿಯನ್ನು ಗುಡಿಸಿ ಸ್ವಚ್ಛವಾಗಿಡುವ ಪೌರ ಕಾರ್ಮಿಕರ ಸಮುದಾಯದ ಕೋಕಿಲಾ ಅವರನ್ನ ಗುರುತಿಸಿದೆ. ಕೋಲಾರದ ಮಣ್ಣಿನ ಸೌಹಾರ್ದತೆ ಮತ್ತು ಸಹಬಾಳ್ವೆಗೆ ನೀರು ಗೊಬ್ಬರ ಹಾಕುತ್ತಿರುವ ಮುಬಾಕರ್ ಭಗವಾನ್ ಅವರನ್ನ ಗುರುತಿಸಿದೆ. ಎಲ್ಲರೂ ಸಿನಿಮಾ ಮತ್ತು ಸೀರಿಯಲ್ ನಟ ನಟಿಯರನ್ನ ಹುಡುಕಿಕೊಂಡು ಓಡುತ್ತಿರುವ ಹೊತ್ತಿನಲ್ಲಿ ಮನ್ವಂತರ ಸಂಸ್ಥೆ ಸಾಂಪ್ರದಾಯಿಕ ಕಲೆ ಲಾವಣಿ ಹಾಡುವ ಅರಳು ಮಲ್ಲಿಗೆ ಪ್ರಭುದೇವರನ್ನು ನಾದಸ್ವರ ಕಲಾವಿದ ವಿದ್ವಾನ್ ಬಿಎನ್ ಗೋಪಾಲ್, ಜಾನಪದ ಕ್ಷೇತ್ರದ ಲಲಿತಮ್ಮ, ಕ್ರೀಡಾಪಟು ಮಹಾದೇವಿ, ನಿವೃತ್ತ ಶಿಕ್ಷಕಿ ಕುಮುದ, ವಕೀಲರು, ಹಿರಿಯ ಕ್ರಿಕೆಟ್ ಪಟು, ಗ್ರಾಮೀಣ ಪ್ರತಿಭೆ ಬಿಸಿ ಪರಮೇಶ್ ಅವರನ್ನ ಗುರುತಿಸಿ ಗೌರವಿಸುತ್ತಿದೆ. ಮಾತ್ರವಲ್ಲದೆ ಬಹುಭಾಷಿಕ ನೆಲದಲ್ಲಿ ಕನ್ನಡಕ್ಕಾಗಿ ಶ್ರಮಿಸಿದ ಬಿಎನ್ ಮೋಹನ್ ಕುಮಾರ್ ಅವರಿಗೆ ಮರಣೋತ್ತರವಾಗಿ ಪುರಸ್ಕಾರ ನೀಡುತ್ತಿರುವುದಕ್ಕೆ ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಮನ್ವಂತರ ಸಂಸ್ಥೆ ದೊಡ್ಡ ದೊಡ್ಡ ಉದ್ಯಮಿಗಳನ್ನಾಗ್ಲಿ, ಐಎಎಸ್, ಐಪಿಎಸ್ ಅಧಿಕಾರಿಗಳನ್ನಾಗ್ಲಿ ಅಥವಾ ದೊಡ್ಡ ದೊಡ್ಡ MLAಗಳು, ಮಂತ್ರಿಗಳನ್ನ ಯಾರನ್ನು ಕರೆದು ಇಲ್ಲಿ ಸನ್ಮಾನ ಮಾಡಿ ಹಣ ಮಾಡಬಹುದಾಗಿತ್ತು, ದೊಡ್ಡ ಹೆಸರು ಮಾಡಬಹುದಾಗಿತ್ತು. ಯಾರನ್ನು ಗುರುತಿಸಿದಾರೆ ಅವರು? ಪಾನಿಪುರಿ ಮಾದವ್ರನ್ನ, ನಮ್ಮ ಕಸಾವಡಿಯವ್ರನ್ನ, ಪೌರ ಕಾರ್ಮಿಕ ಸಮುದಾಯದ ಕೋಕಿಲ ಅವ್ರನ್ನ ಗುರುತಿಸಿದ್ದಾರೆ. ಇಂಥವ್ರನ್ನ ಗುರುತಿಸಿ ಇವತ್ತು ಅವರು ಸನ್ಮಾನ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಮನ್ವಂತರ ಸಂಸ್ಥೆಯ ಅನಂತರಾಮು ಹಾಗೂ ಬಂಗಾರಪೇಟೆ ಪತ್ರಕರ್ತರ ಸಂಘದ ಮತ್ತು ಪದಾಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.
ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮಹಿಳಾ ಅಧಿಕಾರಿ ಬಗ್ಗೆ ಕೀಳಾಗಿ ಮಾತನಾಡಿದ್ದು, ಕೂಡಲೇ ಮಹಿಳೆಯರಲ್ಲಿ ಕ್ಷಮೆ ಕೇಳಬೇಕು ಎಂದು ಶಿಡ್ಲಘಟ್ಟದಲ್ಲಿ ನೂರಾರು ಮಹಿಳೆಯರು ಪ್ರತಿಭಟನೆ ನಡೆಸಿ ಸಚಿವರ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಮಹಿಳೆಯರ ಬಗ್ಗೆ ಅಪಶ್ಯ ಶಬ್ದಗಳಿಂದ ನಿಂದನೆ ಮಾಡಿರುವ ಎಂಸಿ ಸುಧಾಕರ್ ಅವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಈ ಹಿಂದೆ ತನ್ನ ಬೆಂಬಲಿಗ ಉಮೇಶ್ ಅವರೊಂದಿಗೆ ಮೊಬೈಲ್ನಲ್ಲಿ ಮಾತನಾಡುವಾಗ ಮಹಿಳಾ ಅಧಿಕಾರಿಯನ್ನು ಅವಾಚ್ಯವಾಗಿ ನಿಂದಿಸಿದ್ದು, ಅಧಿಕಾರಿ, ಶಾಸಕರು ಹಾಗೂ ಸಚಿವರ ಕಾರ್ಯಕ್ರಮವನ್ನ ಬಹಿಷ್ಕರಿಸಿ ಎಂದು ಪ್ರಚೋದಿಸಿರುವ ಆಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು, ಜಿಲ್ಲಾ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮಹಿಳಾ ಅಧಿಕಾರಿಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದನ್ನು ಖಂಡಿಸಿ ಶಿಡ್ಲಘಟ್ಟದಲ್ಲಿ ನೂರಾರು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಸಚಿವರ ಭಿತ್ತಿ ಪತ್ರ ಹಿಡಿದು ಪ್ರತಿಭಟನೆ ನಡೆಸಿ ಸಚಿವರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ್ರು. ಕಾಂಗ್ರೆಸ್ನ ಮಹಿಳಾ ಘಟಕದ ಉಪಾಧ್ಯಕ್ಷೆ ಗಾಯತ್ರಮ್ಮ ಮಾತನಾಡಿ, ಸಚಿವ ಸುಧಾಕರ್ ಅವರು ಇದೀಗ ಉನ್ನತ ಸ್ಥಾನದಲ್ಲಿ ಇದ್ದಾರೆ. ಈ ಹಿಂದೆ ಅವರು ಒಬ್ಬ ಮಹಿಳಾ ಅಧಿಕಾರಿ ಕುರಿತು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಇದು ಮಹಿಳೆಯರಿಗೆ ಮಾಡುವ ಅಪಮಾನ ಎಂದು ದೂರಿದ್ರು. ಅದೇ ಲೆಟರ್ ನೋಡಿದ್ರಣ ಅವ್ರು ಜಸ್ಟಿಫಿಕೇಶನ್ ಕೊಟ್ಟಿದ್ರು. ಕೊಟ್ಟಾರಲ್ಲ ಅವ್ರು ಕಮಿಷನರ್. ಕಳ್ಳನ ಇವನೇ ಹೋಗಿ ಮೀಟ್ ಮಾಡಿ ಎಲ್ಲ ತಗೊಂಡ್ ಬಂದಂಗೆ ಕೊಟ್ಟಿದ್ದೇನೆ. ನೀವು ಆಯ್ತು ಹೇಳ್ರಿ, ನೀವು ಈ ತರ ನಮ್ಗೆ ಕನಿಷ್ಠ ಸೌಜನ್ಯಕ್ಕೂ ನಮಗೆ ಡೇಟ್ ಅಧ್ಯಕ್ಷ ಫಸ್ಟ್ ನಮ್ಮ ಹತ್ರ ಡೇಟ್ ತಗೊಳ್ದಿರಾ ನೀವು ನಮ್ಮನ್ನ ಮೀರಿ ನೀವು ಹೋಗಿ ಇದು ಮಾಡಿದ್ದೀರಾ. ಇದು ವಿರುದ್ಧವಾಗಿ ನೀವು ಯಾವ್ದಕ್ಕೆ ಸಹಕಾರ ಕೊಡ್ತಾ ಇಲ್ಲ. ಅದಕ್ಕೆ ನಿಮ್ ವಿರುದ್ಧವಾಗಿ ನಾವು ಧರಣಿ ಮಾಡ್ತೀವಿ. 6ನೇ ತಾರೀಕು 7ನೇ ತಾರೀಕು ಮಿನಿಸ್ಟರ್ ಬಂದಿದ್ದ ದಿವಸನೇ ಅಲ್ಲೇ ಮಾಡ್ತೀರಾ. ಎಲ್ಲಿ ಮಾಡೋದು ಪ್ರೋಗ್ರಾಮ್ ಇರೋ? ಇವರು ಅದನ್ನೆಲ್ಲ ಇನ್ನ ಮಾಡಿಲ್ಲ. ಶೆಡ್ಯೂಲ್ ಎಲ್ಲಿಂದ ಪ್ರೋಗ್ರಾಮ್ ಮಾಡ್ಕೊಂತಾರೆ ಏನೋ ಅದನ್ನು ಇನ್ನ ಮಾಡಿಲ್ಲ. ಈಗ ನೀವು ನೋಡ್ಕೊಂಡು ನಾಳೆ ಮಾತಾಡ್ಕೊಂಡು ನಗರಸಭೆ ಮುಂದಿನ ಧರಣಿ ಕೂರೋದು ಇನ್ನೊಂದು ಮಾಡಿ ಅಷ್ಟೇ. ಧಿಕ್ಕಾರ ಹತ್ತಕ್ಕೆ ಹೋಗಿದೆ ಅಷ್ಟೇ. ಸರಿನಾ. ನೀವು ಶಾಸಕರಿಗೆ ಧಿಕ್ಕಾರ, ಆಡಳಿತಕ್ಕೆ ಧಿಕ್ಕಾರ, ಕಮಿಷನರ್ಗೆ ಧಿಕ್ಕಾರ. ನಮ್ಗೆ ಯಾವುದೇ ರೀತಿ ಗೌರವ ಕೊಡ್ತೀರಾ, ಇದು ಇಷ್ಟಾನುಸಾರ ನಮ್ಗೆ ಏನೋ ಅವರೇ ಪರಮಾಧಿಕಾರ ಅಂತ ಹೇಳಿ ಕನಿಷ್ಠ ಚುನಾಯಿತ ಇದಕ್ಕೆ ಅಧ್ಯಕ್ಷರಿಗೆ ಗೌರವ ಕೊಡ್ತೀರಾ, ಇವ್ರು ಕೈಗೊಂಬಗ್ಲಂತ ಮಾಡ್ತಾ ಇದಾರೆ ಅಂತ ಕೂತ್ಕೊಳ್ಳಿ, ಧರಣಿ ಮಾಡ್ರಿ ಅವತ್ತು ಒಂದಿನ. ಸರಿನಾ. ಅವತ್ತು ನನ್ನ ಪ್ರಕಾರ ಅವತ್ತೇ ಮಾಡೋದು ವಾಸಿನ ಅಂತ. ಅವತ್ತೇನೆ ಅವ್ರು ಬಂದಿದ ತಕ್ಷಣ ಬಂದಿದ ತಕ್ಷಣ ಲೆಟರ್ ಕೊಟ್ಬಿಟ್ಟು ಅವ್ರು ಧರಣಿ ಮಾಡ್ತೀವಿ ಅಂದ್ರೆ ಮುನ್ಸಿಪಾಲಿಟಿ ಹತ್ರ ನೀವು ಧರಣಿ ಮಾಡಿ ಅವ್ರೆಲ್ಲರೂ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಸರಿನಾ, ಆಯ್ತು ಎಲ್ರಿಗೂ ಹೇಳ್ತೀನಿ. ನೀವು ಇವತ್ತು ನಾಳೆ ಎಷ್ಟು 2ನೇ ತಾರೀಕಲ್ಲ, ನಾಳೆ ರಜಾ ಇದೆ. ನಾಳೆದ್ದು ರಜಾ. 4ನೇ ತಾರೀಕು ಲೆಟರ್ ಕೊಟ್ಬಿಟ್ಟು 5ನೇ ತಾರೀಕು 6ನೇ ತಾರೀಕು ಧರಣಿ ಕೂತ್ಕೊಳ್ರಿ ಅಷ್ಟು. ಅಧ್ಯಕ್ಷರು ಎಲ್ಲರೂ ನಮ್ಮ ಸದಸ್ಯರೆಲ್ಲ ನೀವು ಮಾತಾಡ್ಕೊಳ್ಳಿ ಫಸ್ಟ್. ಈಗ ರಂಜಾನ್ ಮುಗಿಸ್ಲಿ ನಾಳೆ. ಸರಿ. ನಾಳೆದ್ದು ಮಾತಾಡ್ಕೊಂಡು ನಾಳೆದ್ದು ರಜಾ ಇದೆ. ಬುಧವಾರ ಮಾತಾಡ್ಕೊಂಡು ಯಾವತ್ತು ಪ್ರೋಗ್ರಾಮ್? ಶನಿವಾರ ತಾನೆ? ಶನಿವಾರ ಇರೋದು. ಶನಿವಾರಕ್ಕೆ ಧರಣಿ ಕೂತ್ಕೊಳ್ಳಿ, ಇಲ್ಲಾಂದ್ರೆ ಅವತ್ತೇ ಹಿಂದಿನ ದಿವಸನೇ ಕೂತ್ಕೊಳ್ಳಿ. ಸರಿ, ಬ್ಯಾಕೌಟ್ ಮಾಡ್ರಿ, ಯಾರು ಹೋಗ್ಲೇಬೇಡ್ರಿ ಪ್ರೋಗ್ರಾಮ್ಗೆ. ಹೋಗ್ಲೇಬೇಡ್ರಿ. ಆಮೇಲೆ ನೆಕ್ಸ್ಟ್ ಕೌನ್ಸಿಲ್ ಮೀಟಿಂಗ್ ಕರೆದಾಗ ಬರೀ ನೀವೇ ಜಾಡ್ಸ್ರಿ ಇವನ್ಗೆ, ಕಮಿಷನರ್ಗೆ ಎಲ್ಲರಿಗೂ. ಯಾವ್ದೋ ನಮ್ಮ ಮಾತು ಕೇಳ್ತಾ ಇಲ್ಲ, ಏನೋ ಮಾಡ್ತಾ ಇಲ್ಲ ಕೆಲಸಗಳು, ಇವ್ಗೆ ಮಾಡಕ್ ಹೋಗ್ತಾ ಇದಾರೆ, ಬಿಟ್ಟೋಗ್ರಿ ಅಂತ ಅವ್ರ ಮೇಲೆ ಅವ್ರ ವಿರುದ್ಧವಾಗಿ ಬಿಡ್ರಿ. ಅವ್ರ ಪರವಾಗಿ ಸಪೋರ್ಟ್ ಮಾಡಕ್ ಬರ್ತಾರ ನೋಡಿ. ನಮ್ಮವರೇ ಪೂರ್ತಿ ವಿರುದ್ಧ ಮಾತಾಡ್ರಿ. ಅಧ್ಯಕ್ಷರಿಂದ ಹಿಡಿದ್ರೆ ಇವ್ರು ಯಾರು ನಮ್ಮ ಮಾತು ಕೇಳ್ತಾ ಇಲ್ಲ, ಇವ್ರ ಬಗ್ಗೆ ಇವರು ನಮಗೆ ಗೌರವ ಕೊಡ್ತಾ ಇಲ್ಲ, ಇವರು ಏನು ಕೆಲಸ ಮಾಡ್ತಾ ಇಲ್ಲ, ಸದಸ್ಯರಿಗೆ ಪರಿಸ್ಥಿತಿ ನಮ್ಮ ಅಧ್ಯಕ್ಷರಿಗೆ ನಮ್ಗೆ ಇದಿಲ್ಲ, ಅದರಿಂದ ನಾವು ಮತ್ತೆ ಅಂತ ಹೇಳಿ ಇವ್ರ ಬಗ್ಗೆ ದೂರು ಕೊಡ್ತಾ ಇರ್ಬೇಕು ಅಷ್ಟೇ. DMAಗೆ ಇವ್ರಿಗೆ ಹೋಗಿ ದೂರು ಕೊಡ್ತಾ ಇರ್ಬೇಕು. ಬೇವರ್ಸಿ ಮುಂದೆ ಅವಳು ಯಾರು DMA ಅವಳು ಕೇಳ್ತಾಳ ಬಿಡ್ತಾಳ, ನೀವು ಕೊಡ್ತಾ ಇರ್ಬೇಕು ಅಷ್ಟೇ. ಇದು ಲೆಟರ್ ರಿಸೀವ್ ಮಾಡ್ಕೊಂಡು ಬೇಡಣ ಇದು? ನೀವು ರಿಸೀವ್ ಕೊಡ್ತಾ ಬಂದು? ಅದೇ ಅದಕ್ಕೆ ನಾವು ಕೊಟ್ಟಿರೋದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾನೆ. ಲೆಟರ್ ಯಾರಿಗೆ ಬಂದು ಕೊಟ್ಟ? ಅಲ್ಲಿ ಮನೆಗೆ ಬಂದು ತಗೊಂಡ್ಬಂದಿದ್ದೆ, ಇನ್ನು ರಿಸೀವ್ ಮಾಡ್ಕೊಳ್ಳಿಲ್ಲ, ಹಂಗೆ ಇಟ್ಟೆ. ಅದೇ ತಗೊಳ್ತಿರೋ ರಜಾ ಇದೆ ಅಂತ ಹೇಳಿ. ಸರಿ, ರಜಾ ಇದೆ ಅಂತ ಹೇಳಿ ಬುಧವಾರ ತಂದು ಕೊಡ್ಲಿ. ಅವ್ನು ತಂದು ಕೊಟ್ಮೇಲೆ ಆಮೇಲೆ ಇದು ಕೊಡ್ರಿ. ರಜೆ ದಿವಸ ನೀವೇ ತಗೊಳ್ತೀರಾ. ಸರಿ, ಬಿಡ್ಬೇಡ್ರಿ. ಇನ್ನು ಎಲ್ಲದಕ್ಕೂ ವಿರೋಧ ಮಾಡ್ರಿ. ನಾನು ಇಷ್ಟೇ ಹೇಳೋದು, ಎಸ್ಟಿಮೇಟ್ ಕೈಗೆ ತಗೊಳ್ರಿ. ಕಾಂಟ್ರಾಕ್ಟರ್ಗಳು ಎಲ್ಲರೂ ಹುಚ್ಚಾಡ್ಕೊಂಡು ಹೋಗ್ತಾರೆ ಅಷ್ಟೇ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ.
ಯುವ ಜನತೆ ಉತ್ತಮವಾಗಿ ಓದಿ ಕೇವಲ ಪದವಿ ಪಡೆಯುವುದರಿಂದ ಏನು ಉಪಯೋಗವಾಗದು. ಪದವಿ ಜೊತೆಗೆ ವಿವಿಧ ತಾಂತ್ರಿಕ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬೇಕು. ಸ್ಪರ್ಧಾ ಜಗತ್ತಿನಲ್ಲಿ ಸ್ಪರ್ಧೆಯನ್ನು ಎದುರಿಸಿ ನಿಲ್ಲಬಲ್ಲ ಆತ್ಮವಿಶ್ವಾಸ, ತಾಳ್ಮೆಯನ್ನು ರೂಢಿಸಿಕೊಳ್ಳಬೇಕು ಎಂದು ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಜೆ ಅರುಣ್ ಚಕ್ರವರ್ತಿ ಶಿಡ್ಲಘಟ್ಟದಲ್ಲಿ ತಿಳಿಸಿದರು. ಶಿಡ್ಲಘಟ್ಟ ನಗರದ ವಾಸವಿ ಶಾಲೆ ಆವರಣದಲ್ಲಿ ಲಿಯೋ ಕ್ಲಬ್ ಆಫ್ ಕಿರಣ ಮತ್ತು ಲಯನ್ಸ್ ಕ್ಲಬ್ನ ಆಶ್ರಯದಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿತ್ತು. ರಾಜ್ಯದ ವಿವಿಧೆಡೆಯಿಂದ 50ಕ್ಕೂ ಹೆಚ್ಚು ಕಂಪನಿಗಳ ಪ್ರತಿನಿಧಿಗಳು ಭಾಗವಹಿಸಿದ್ದ ಉದ್ಯೋಗ ಮೇಳದಲ್ಲಿ ನೂರಾರು ನಿರುದ್ಯೋಗ ಯುವಕ ಯುವತಿಯರು ಕೂಡ ಪಾಲ್ಗೊಂಡಿದ್ದರು. ಉದ್ಯೋಗ ಮೇಳಕ್ಕೆ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಜೆ ಅರುಣ್ ಚಕ್ರವರ್ತಿ ಚಾಲನೆ ನೀಡಿ ಮಾತನಾಡಿ, ಯುವ ಜನತೆ ಪದವಿ ಪಡೆಯುವ ಜೊತೆಗೆ ವಿವಿಧ ತಾಂತ್ರಿಕ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬೇಕು. ಸಮಯ ಪ್ರಜ್ಞೆ ಮತ್ತು ಆತ್ಮವಿಶ್ವಾಸ ರೂಢಿಸಿಕೊಂಡಲ್ಲಿ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು. ಯುಪಿಎಸ್ಸಿ ಪರೀಕ್ಷೆಗಳನ್ನು ಕನ್ನಡದಲ್ಲಿಯೂ ಬರೆಯಲು ಅವಕಾಶ ಇದೆ. ಆಂಗ್ಲದಲ್ಲಿ ಜ್ಞಾನದ ಕೊರತೆ ಇದೆ ಎಂದು ಕುಗ್ಗುವುದು ಬೇಡ. ಕನ್ನಡದಲ್ಲಿಯೂ ಪರೀಕ್ಷೆ ಬರೆಯಬಹುದೆಂದು ಸಲಹೆ ನೀಡಿದರು. ಒಂದೇ ಒಂದು ಕ್ಲಾರಿಫಿಕೇಶನ್, ಬಹುಶಃ ನಿಮ್ಮ ಮನಸ್ಸಲ್ಲಿ ವಿನಯ್ ಹೇಳಿದ ಒಂದು ಗೊಂದಲ ಇರ್ಬೋದು. ಅವ್ರು ಹೇಳಿದ್ರು ಕನ್ನಡ ಮೀಡಿಯಂ ಇದ್ರು ಸಹಿತ ಅವರ ಕೋಚಿಂಗ್ ಸೆಂಟರ್ಗೆ ಅವ್ರನ್ನ ಇಂಗ್ಲೀಷ್ ಮೀಡಿಯಂಗೆ ನಾವು ಮಾಡ್ತೀವಿ ಅಂತ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, UPSC ಪರೀಕ್ಷೆ ಬಗ್ಗೆ ಯಾರಾದರೂ ಇದೊಂದು ಸಮಸ್ಯೆ ಅಂತ ಅನ್ಸಿದ್ರೆ ಆ ಪರೀಕ್ಷೆನ ನಾವು ಕನ್ನಡದಲ್ಲೂ ಬರಿಬೋದು, ಅದಕ್ಕೂ ಅವಕಾಶ ಇದೆ. ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡು, ನಾವು ಇಂಗ್ಲೀಷಲ್ಲಿ ವೀಕ್ ಇದೀವಿ ಅಂತ ನಾವು ಅದನ್ನ ಕುಗ್ಗೋ ಒಂದು ಅವಶ್ಯಕತೆ ಇಲ್ಲ. ನಮ್ಮ ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಅಂದರೆ ಯಾವ ರಾಜ್ಯದಲ್ಲಿ ನಾವು ಇರ್ತೀವಿ, ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡ ಭಾಷೆ, ಅದರಲ್ಲೂ ನಾವು ಆ ಒಂದು ಪರೀಕ್ಷೆನ ಬರೆದು ನಮ್ಮ ಏನು ಗುರಿ ಇದೆ ಅದನ್ನು ಮುಟ್ಬೋದು ಅಂತ ಹೇಳ್ತಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ, ತಹಶೀಲ್ದಾರ್ ಎನ್ ಗಗನ ಸಿಂಧು, ಮಾಜಿ ಶಾಸಕ ಎಂ ರಾಜಣ್ಣ, ಇನ್ಸೈಟ್ಸ್ ಸಂಸ್ಥಾಪಕ ನಿರ್ದೇಶಕ ಜಿಪಿ ವಿನಯ್ ಕುಮಾರ್, ಮಂಚೇನಹಳ್ಳಿ ತಹಶೀಲ್ದಾರ್ ಪೂರ್ಣಿಮಾ, ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ಅಧಿಕಾರಿ ಸೀನಪ್ಪ ಮತ್ತಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಎ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಸರ್ಕಾರಗಳು ಅನುಸರಿಸುತ್ತಿರುವ ರೈತ ವಿರೋಧಿ ನೀತಿಗಳನ್ನು ಹಾಗೂ ಜಿಲ್ಲೆಯ ರೈತರ ಸಮಸ್ಯೆಗಳನ್ನು ಸಮಗ್ರವಾಗಿ ಚರ್ಚಿಸಲು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಮ್ಮೇಳನವನ್ನು ನಡೆಸುತ್ತಿದ್ದೇವೆ ಎಂದು ಕೆಪಿಆರ್ಎಸ್ನ ಮುಖಂಡ ಜಯರಾಮ್ ರೆಡ್ಡಿ ಹೇಳಿದರು. ಮಾಡಲಿಕ್ಕೆ 3 ವರ್ಷಗಳ ಕಾಲ ಹೋರಾಟ ನಡೆಸಲಿಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇವೆ. ಇದರ ಉದ್ದೇಶ ಏನೆಂದರೆ, ಗುಡಿಬಂಡೆ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಮ್ಮೇಳನದ ಭಾಗವಾಗಿ ತಾಲೂಕಿನಾದ್ಯಂತ ವಾಹನದಲ್ಲಿ ಮೈಕ್ ಪ್ರಚಾರ ಮಾಡಿ ಕರಪತ್ರಗಳನ್ನು ಹಂಚುವ ಕಾರ್ಯಕ್ರಮಕ್ಕೆ ಕೆಪಿಆರ್ಎಸ್ನ ಮುಖಂಡ ಜಯರಾಮ್ ರೆಡ್ಡಿ ಚಾಲನೆ ನೀಡಿ ಮಾತನಾಡಿ, ಜಿಲ್ಲೆಯಲ್ಲಿ ರೈತರ ಅನೇಕ ಸಮಸ್ಯೆಗಳು ಇವೆ. ಆ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಅವುಗಳ ಪರಿಹಾರಕ್ಕಾಗಿ ಆ ಸಮ್ಮೇಳನದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇವೆ. ಬಹು ಮುಖ್ಯವಾಗಿ ಈ ಭಾಗದ ರೈತರ ಕೃಷಿಗಾಗಿ ಕೃಷ್ಣಾ ನದಿ ನೀರನ್ನು ಹರಿಸಬೇಕಿದೆ ಎಂಬ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡುತ್ತೇವೆ. 19ನೇ ಜಿಲ್ಲಾ ಸಮ್ಮೇಳನವನ್ನು ಬಾಗೇಪಲ್ಲಿ ನಗರದಲ್ಲಿ ಫೆಬ್ರವರಿ 25-26ನೇ ತಾರೀಕು 2 ದಿನಗಳ ಕಾಲ ನಡೆಯಲಿದೆ ಎಂದರು. 25-26 2 ದಿವಸಗಳ ಕಾಲ ಈ ಒಂದು ಜಿಲ್ಲಾ ಸಮ್ಮೇಳನ ಉದ್ದೇಶಗಳು ಈ ಜಿಲ್ಲೆಯ, ಈ ರಾಜ್ಯದ ರೈತಾಪಿ ವರ್ಗದ ಸಮಸ್ಯೆಗಳ ಬಗ್ಗೆ, ಇವತ್ತು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥ ರೈತರ ಸಮಸ್ಯೆಗಳನ್ನ ತೆಗೆದುಕೊಂಡು ಮುಂದಿನ 3 ವರ್ಷಗಳ ಕಾಲ. ಈ ಸಂದರ್ಭದಲ್ಲಿ ಕೆಪಿಆರ್ಎಸ್ನ ತಾಲೂಕು ಅಧ್ಯಕ್ಷ ಎಂಎ ಆದಿನಾರಾಯಣ, ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಉಪಾರಹಳ್ಳಿ ಶ್ರೀನಿವಾಸ, ಡಿಆರ್ ದೇವರಾಜು, ಖಜಾಂಚಿ ನರೇಗಾ ಸೀನಪ್ಪ, ಜಿಲ್ಲಾ ಮುಖಂಡರಾದ ಚನ್ನರಾಯಪ್ಪ ಇನ್ನಿತರರು ಭಾಗವಹಿಸಿದ್ರು. ಮಂಜುನಾಥ್ ಬಿ, ಇ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ
ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಹೊಸಕೋಟೆ ತಾಲೂಕಿನ ಎಂ ಸತ್ಯಾವರ ಬಳಿ ಕಾರು ಡಿಕ್ಕಿಯಾಗಿ ಸಾವಿಗೀಡಾಗಿದ್ದ ಗಗನ್ ಕುಟುಂಬಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಆಸರೆಯಾಗಿದ್ದಾರೆ. ಕುಟುಂಬದಲ್ಲಿದ್ದ ಒಬ್ಬನೇ ಮಗನನ್ನು ಕಳೆದುಕೊಂಡು ಕಂಗಾಲಾಗಿದ್ದ ಅಂಧ ತಾಯಿ ಲಕ್ಷ್ಮೀ ದೇವಮ್ಮ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ. ಗಗನ್ ಸಾವಾಗಿದ್ದ ದಿನವೂ ಸಹ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಫೋನ್ ಮಾಡಿ ಸಾಂತ್ವನ ಹೇಳಿದ್ದರು. ದೇವನಹಳ್ಳಿ ತಾಲೂಕಿನ ದೇವನಾಯಕನಹಳ್ಳಿಯಲ್ಲಿರುವ ಗಗನ್ ಮನೆಗೆ ಜಿಲ್ಲಾಧ್ಯಕ್ಷ ಕೋಡಗುರ್ಕಿ ಮಂಜುನಾಥ್ ಮತ್ತು ಇತರೆ ಜೆಡಿಎಸ್ ಮುಖಂಡರು ಭೇಟಿ ನೀಡಿ ಆರ್ಥಿಕವಾಗಿ ಸಹಾಯ ಹಸ್ತ ಚಾಚಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮನರೇಗಾ ಬಚಾವೋ ಆಂದೋಲನ. ರಾಜ್ಯ ಕಾಂಗ್ರೆಸ್ನಿಂದ ಸೋಮವಾರ ಬೃಹತ್ ಪ್ರತಿಭಟನೆ. 15 ಎಕರೆ ಪ್ರದೇಶದಲ್ಲಿ ಟೆಂಟ್ ವ್ಯವಸ್ಥೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಮನ. 2.5 ವರ್ಷ ಅಧಿಕಾರ ನಡೆಸಿದ ಕಾಂಗ್ರೆಸ್ ಸರ್ಕಾರ ಬಯಲು ಸೀಮೆ ಭಾಗಕ್ಕೆ ನೀಡಿದ್ದ ಯಾವ ಭರವಸೆಗಳನ್ನ ಎಷ್ಟು ಈಡೇರಿಸಿದ್ದೀರಿ? ಸಂಸದ ಡಾಕ್ಟರ್ ಕೆ ಸುಧಾಕರ್ ಸವಾಲ್. ಮರ ಕಡಿಯುವ ವಿಚಾರಕ್ಕೆ 2 ಗುಂಪುಗಳ ನಡುವೆ ಮಾರಾಮಾರಿ. ಮಕ್ಕಳು ಮಹಿಳೆಯರೆನ್ನದೇ ಮನ ಬಂದಂತೆ ಹಲ್ಲೆ. 7-8 ಜನ ಗಾಯಗೊಂಡು ಆಸ್ಪತ್ರೆಗೆ ದಾಖಲು. ಅಪ್ರಾಪ್ತ ಬಾಲಕಿಯನ್ನ ಮದುವೆಯಾಗ್ತೀನಿ ಅಂತ ವಿನಾಕಾರಣ ತೊಂದರೆ ಕೊಡ್ತಿದ್ದ. ಪ್ರೀತಿಯ ಬಲೆಗೆ ಬೀಳಲಿಲ್ಲ ಅಂತ ಹುಡುಗಿಯ ತಾಯಿಯನ್ನೇ ಮುಗಿಸಿದ ಪಾಪಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.